ಹಾಯ್ ಫ್ರೆಂಡ್ಸ್, 40 ಎದೆ ಸುತ್ತಳತೆಯ ಸಾದಾ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಉದ್ದ ಬಂದು 15 ಇದೆ. ಸಾದಾ ಬ್ಲೌಸ್ಗೆ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ಲೈನಿಂಗ್ ಬ್ಲೌಸ್ಗಾದರೆ 1 ಇಂಚ್ ಎಕ್ಸ್ಟ್ರಾ, ಸಾದಾ ಬ್ಲೌಸ್ಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ನಾನಿಲ್ಲಿ ಫ್ರಂಟು ಬ್ಯಾಕು ಒಟ್ಟಿಗೆ ಹಾಕ್ತಾಯಿದ್ದೀನಿ ಕಟ್ಟಿಂಗ್ಗೆ. ಫ್ರಂಟು ಬ್ಯಾಕು ಎರಡು ಸೈಡಲ್ಲೂ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ, ಕರೆಕ್ಟಾಗಿದೆ. 15 ರೆಡಿ ಬೇಕು, 2 ಇಂಚು ಎಕ್ಸ್ಟ್ರಾ 17 ಇಂಚು ಉದ್ದ ಇದೆ. ನೋಡಿ, ಈ ಥರ ಬಟ್ಟೆ 2 ಲೇಯರ್ ಈ ಥರ ಮಡಚ್ಕೊಂಡು ಹಾಕ್ಕೊಳ್ಬೇಕು. ನೋಡಿ, ಬಟ್ಟೆ ಸ್ವಲ್ಪ ಜಾರ್ತಾ ಇರುತ್ತೆ, ಸ್ವಲ್ಪ ಪಾಲಿಸ್ಟರ್ ಆ ಥರ ಇದ್ದರೆ ಈ ಥರ ಒಂದು ಗುಂಡು ಪಿನ್ ಹಾಕ್ಕೊಳ್ಬೇಕು. ಆಗ ಬಟ್ಟೆ ಅಲ್ಗಾಡಲ್ಲ, ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ, ಈಗ ಈ ಥರ ಸಮ ಮಾಡ್ಕೊಳ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ಎಕ್ಸ್ಟ್ರಾ 2 ಇಂಚು ರೆಡಿ 15 ಬೇಕು, 2 ಇಂಚ್ ಎಕ್ಸ್ಟ್ರಾ. ಫ್ರಂಟು ಬ್ಯಾಕಲ್ಲಿ 2 ಕಡೆನೂ ಒಂದೇ ಅಳತೆ ತೊಗೊಳ್ಬೇಕು ಈ ಸಾದಾ ಬ್ಲೌಸ್ಗೆ. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ಅದು ಒಂದು ಲೇಯರ್ ಮಡಚಿ ಎಮ್ಮಿಂಗ್ ಮಾಡೋ ಹೊತ್ತಿಗೆ ಸರೋಗುತ್ತೆ. ನೋಡಿ, ನೆಕ್ ಬಂದು 2 ಕಾಲು ಇಡ್ತಾ ಇದ್ದೀನಿ. ಭುಜ ಬಂದು 3 ಮುಕ್ಕಾಲು. ಆರು ಬೇಕು. ನೋಡಿ, ಕೆಳಗಡೆ ಕರೆಕ್ಟಾಗಿ 6ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಆರ್ಮಲ್ ಬಂದು 5 ಕಾಲು ಇಡ್ತಾ ಇದ್ದೀನಿ. ನೋಡಿ, ಈ ಥರ 5 ಕಾಲಿಗೆ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, 5 ಕಾಲು ಇಟ್ಟಿದ್ದೀವಲ್ಲ, ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಡೀಪ್ ಬಂದು 6.25 ಇಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಚೆಸ್ಟ್ ಲೂಸ್ ಬಂದು 10 ಇದೆ. ಇದು 40 ಎದೆ ಸುತ್ತಳತೆ ಬ್ಲೌಸು ಪ್ಲಸ್ ಮಾರ್ಜಿನ್ಗೆ 2 ಇಂಚು. ನೋಡಿ, ಸೊಂಟದ ಲೂಸ್ ಬಂದು 8 ಇದೆ. ನಾವು ಡಾಟಿಗೆ 2.5 ಪ್ಲಸ್ ಮಾರ್ಜಿನ್ಗೆ 2. ನೋಡಿ, ಈಗ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಬೇಕಾದ್ರೂ ಈಸಿ ಆಗುತ್ತೆ. ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಉಪಯೋಗ ಇದೆ, ಈಸಿಯಾಗೆ ಹೊಲಿಬೋದು. ನೋಡಿ, ಬ್ಯಾಕಲ್ಲಿ ನಾನು 1.5 ಅಥವಾ 1 ಕಾಲು ಇಡ್ಬೋದು. ನಿಮ್ಗೆ ನೆರಿಗೆ ಥರ ಬರುತ್ತೆ ಅಂದರೆ 1 ಕಾಲು ಇಡಿ, ಇಲ್ಲಾಂದರೆ 1.5 ಇಟ್ಟರೆ ಸಾಕು. ಫ್ರಂಟಲ್ಲಿ ಅರ್ಧ ಇಂಚ್ಗೆ ಡೌನ್ ಮಾಡ್ಕೊಳ್ಬೇಕು.
ನೋಡಿ ಬ್ಯಾಕ್ ಶೇಪ್ ಇದು. ಅರ್ಧ ಇಂಚ್ ಬಿಟ್ಟು ಫ್ರಂಟ್ಗೆ ಈ ಥರ ಶೇಪ್ ತೊಗೊಳ್ಬೇಕು. ಒಂಚೂರು ಗೆರೆಯಿಂದ ಆಚೆ ಹೋಗಲಿ. ನೋಡಿ ಇದು ಫ್ರಂಟ್ದು ಡೀಪು. ನೋಡಿ ಸ್ಟಿಚಿಂಗ್ಗೆ ಅರ್ಧ ಇಂಚು ಭುಜದ ಹತ್ರ. ನೋಡಿ ಡಾಟ್ ಪಾಯಿಂಟ್ಗೆ 11ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆ ಕಾಜಾಪಟ್ಟಿಯಿಂದ 3/4ಗೆ ಒಂದು ಮಾರ್ಕು. ನೋಡಿ 1/4ಗೆ ಒಂದು ಮಾರ್ಕು ಮತ್ತು 1/4ಗೆ ಒಂದು ಮಾರ್ಕು. 2.5 ಹಾಕಿ ಸೆಂಟ್ರಲ್ಲಿ ಒಂದು ಗೆರೆ ಎಳೆದ್ರೆ ಅಲ್ಲೇ ಡಾಟ್ ಪಾಯಿಂಟು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಗೆರೆ ಏನಿದೆಯೋ ಡಾಟ್ ಪಾಯಿಂಟ್ದು ಕರೆಕ್ಟಾಗಿ ಅಲ್ಲಿ ಆ ಗೆರೆ ನೇರಕ್ಕೆ ಒಂದು ಮೇಲೆ ಆರ್ಮಲ್ ಹತ್ರ ಒಂದು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಸೈಡಿಂದ ಕಾಜಾಪಟ್ಟಿ ಕಡೆಯಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 2 ಕಡೆನೂ 3ಕ್ಕೆ ಗ್ಯಾಪ್ ಇದೆ. 3 ಇಂಚಷ್ಟು ಗ್ಯಾಪು ಬಿಟ್ಟು ನೋಡಿ ಇಲ್ಲಿ ಪಟ್ಟಿಗೆ 3/4ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ. ಈ ಸೈಡು 3/4 ಅಂದರೆ ಈ ಸೈಡು 3.5ಗೆ ಹಾಕ್ತಾಯಿದ್ದೀನಿ ಒಂದು ಮಾರ್ಕು. ನಾವಿಲ್ಲೇನು 3/4 ಇರುತ್ತೋ ನಾವು ಸೆಂಟ್ರಲ್ಲಿ ನಾವು ಈ ಥರ ಶೇಪ್ ತೆಗಿತೀವಲ್ಲ 2/4ಗೆ 1 ಇಂಚು ಕಡಿಮೆ ಇರಬೇಕು. ಆ ಥರ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಆವಾಗ ಬೆಲ್ಟ್ ಪಟ್ಟಿ ಶೇಪು ಚೆನ್ನಾಗಿ ಬರುತ್ತೆ. ನೋಡಿ 2/4 ಕರೆಕ್ಟಾಗಿ ಬಂದಿದೆ. 1 ಇಂಚ್ ಕಡಿಮೆ ಇರಬೇಕು. ನಾವೇನು 3/4 ಬೆಲ್ಟ್ ಪಟ್ಟಿ ತೊಗೊತೀವಿ, ಎಷ್ಟು ತಗೊಳ್ಳಿ ಈ ಕಡೆ ಬೆಲ್ಟ್ ಪಟ್ಟಿದು ಅಳತೆ 1 ಇಂಚು ಕಡಿಮೆ ಮಾಡಿಕೊಂಡ್ರೆ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕಟ್ ಮಾಡಿ ತೆಗೆಯೋಣ. ನೋಡಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ಅದು ಪ್ರಿಂಟ್ಗೆ ಬರಬೇಕು ನಾವು ಸ್ಟಿಚ್ ಮಾಡಿದಾಗ. ನೋಡಿ ಇದು ಎಕ್ಸ್ಟ್ರಾ ಪೀಸ್ ತೆಗೆದುಬಿಡಬೇಕು. ನಮಗೆ ಎಷ್ಟಕ್ಕೆ ನಾವು ಮಾರ್ಕ್ ಮಾಡಿರ್ತೀವೋ ಅಷ್ಟೇ ಬಟ್ಟೆ ಇರಬೇಕು. ನೋಡಿ ಈಗ ಆರ್ಮಲ್ಲು ನೋಡಿ ಈ ಥರ ಒಂಚೂರು ಬಟ್ಟೆ ಏನು ಎಕ್ಸ್ಟ್ರಾ ಬಿಡೋದು ಬೇಡ. ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಆಗ. ನೋಡಿ 2 ಲೇಯರ್ ತೊಗೊಂಡು ಫ್ರಂಟ್ದು ಶೇಪ್ ತೆಗಿಬೇಕು. ಇಲ್ಲಿ ಅರ್ಧ ಇಂಚಷ್ಟು ನೋಡಿ ಕೊನೆಗೆ ಈ ಥರ ಒಂದು ಎಳೆ ಅಷ್ಟು ಈ ಥರ ಹೋದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಲೀವ್ಸು. ನೋಡಿ ಫ್ರಂಟಲ್ಲಿ ಒಂದು ಲೇಯರ್ ಮಾತ್ರ ತೊಗೊಳ್ಬೇಕು ಫ್ರಂಟ್ ಶೇಪ್ ಇದು. ನೋಡಿ ಇಲ್ಲಿ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಹಾಗೆ ಜಾಯಿಂಟ್ ಮಾಡಿ ಹೊಲಿಬೋದು. ನೋಡಿ ಬ್ಯಾಕಲ್ಲಿ 10 ಇಂಚು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ 12 ಇಂಚು ಹಾಕಿದ್ದೀನಿ. ಮತ್ತು ಇಲ್ಲಿ 2 ಇಂಚಷ್ಟು ಮಾರ್ಜಿನ್ಗೆ ನಾವು ಅಲ್ಲಿ ಕಚ್ಚಾಕಿರ್ತೀವಲ್ವ ಕಟಿಂಗ್ ಮಾಡುವಾಗ ಅಲ್ಲಿಂದ 2 ಇಂಚ್ಗೆ. ನೋಡಿ ನಾನು ಇಲ್ಲಿ ನೆಕ್ ಬಂದು 5 ಇಡ್ತಾ ಇದ್ದೀನಿ. ಇದೇನು ಡೀಪ್ ಏನು ಇಡ್ತಾ ಇಲ್ಲ. ಇದು ಸ್ವಲ್ಪ ಏಜ್ ಆಗಿರೋದು ಬ್ಲೌಸು. ನೋಡಿ ಕರೆಕ್ಟಾಗಿ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು
ನೋಡಿ ಮಾರ್ಜಿನ್ಗೆ 2 ಇಂಚ್ ಬಿಟ್ಟು ಇದು ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಈಸಿ ಮೆಥಡ್ ಫ್ರೆಂಡ್ಸ್ ಇದು. ಆರಾಮ್ಸೆ ಹೊಸ್ದಾಗಿ ಕಲಿಯೋರು ತುಂಬಾ ಉಪಯೋಗ ಆಗುತ್ತೆ. ನಾನು ಅದಕ್ಕೆ ತುಂಬ ಬ್ಲೌಸ್ ಇದೇ ಥರನೇ ಫ್ರಂಟು ಬ್ಯಾಕ್ ಒಟ್ಟಿಗೆ ಕಟ್ ಮಾಡೋ ಥರನೇ ತೋರಿಸ್ತಾ ಇದ್ದೀನಿ. ನೋಡಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಡಾಟ್ಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೋಡಿ ಎಕ್ಸ್ಟ್ರಾ ಪೀಸ್ ಇದು ಕಟ್ ಮಾಡಿ ತೆಗೆದುಬಿಡಬೇಕು. ನಿಮ್ಗೆ ಬೇಕು ಅಂದರೆ ಫ್ರಂಟು ಬ್ಯಾಕು ಸಪ್ರೇಟ್ ಕಟ್ ಮಾಡೋದು ಬೇಕಾದರೆ ತೋರಿಸ್ತೀನಿ. ಇದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಫ್ರಂಟು ಬ್ಯಾಕು 2 ಒಟ್ಟಿಗೆ ಹಾಕಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ಗೆ ಈ ಥರ ಬಟ್ಟೆ 4 ಲೇಯರ್ ಈ ಥರ ಹಾಕ್ಕೊಳ್ಬೇಕು. ಒಂದು ಫೋಲ್ಡ್ ಈ ಥರ ಮಡ್ಚ್ಕೊಳ್ಳಿ, ಇನ್ನೊಂದು ಫೋಲ್ಡ್ ಮಾಡಿದ್ರೆ 4 ಲೇಯರ್ ಬರುತ್ತೆ. ನೋಡಿ ಈ ಥರ ನೀಟಾಗಿ ಹಾಕ್ಕೊಂಡು 1 ಇಂಚು ಮಾರ್ಜಿನ್ಗೆ ಬಿಡಬೇಕು. ನಾವು ಲೈನಿಂಗೆಲ್ಲ ಹಾಕಿದ್ರೆ ಅರ್ಧ ಇಂಚು ಬಿಟ್ಟರೆ ಸಾಕು. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಬಿಡಬೇಕಾಗುತ್ತೆ. 1.5 ಬಿಟ್ಟರೂ ಆಗುತ್ತೆ. ಬಟ್ಟೆ ಗಟ್ಟಿ ಇರುತ್ತಲ್ಲ ಆ ಸೈಡಿಂದ ಹಾಕ್ಕೊಂಡ್ರೆ 1 ಇಂಚ್ ಅದೇ ಸಾಕು, ಹಾಗೆ ಫೋಲ್ಡ್ ಮಾಡ್ಬೋದು. ಇಲ್ಲಾಂದರೆ 1 1/4 ಅಷ್ಟು ಬಿಟ್ಟರೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಮಡ್ಚಿ ಹೆಮ್ಮಿಂಗ್ ಮಾಡೋಕ್ಕೆ ಸರೋಗುತ್ತೆ. ನೋಡಿ ನಾನು ಉದ್ದ ಬಂದು 12 ಇಡ್ತಾ ಇದ್ದೀನಿ. ಅಲ್ಲಿ ಮಾರ್ಜಿನ್ 1 ಇಂಚ್ ಬಿಟ್ಟು ಉದ್ದ ಬಂದು 12 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಡೌನ್ ಬಂದು 3/4ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಥರ ಗೆರೆ ಎಳ್ಕೊಂಡು ನೋಡಿ ತೋಳಿನ ಲೂಸ್ ಬಂದು 5/4 ಇದೆ. ಮಾರ್ಜಿನ್ಗೆ 1.5 ಅಥವಾ 2 ಇಡ್ಬೋದು. ನೋಡಿ ಇಲ್ಲಿ 1.5ಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನಮ್ಗೆ ಆರ್ಮೋಲ್ ಬಂದು ಇಲ್ಲಿ ನನಗೆ 8.5 ಬೇಕಿದ್ದಕ್ಕೆ ಈ ಬ್ಲೌಸ್ಗೆ. ನೋಡಿ 8.5ಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಒಂದೊಂದು ಬ್ಲೌಸಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಬರುತ್ತೆ. ಒಬ್ಬೊಬ್ಬರ ಕೈ ಸ್ವಲ್ಪ ದಪ್ಪ ಇದ್ರೂ ಒಂಚೂರು ಜಾಸ್ತಿ ಆಗುತ್ತೆ, ಕೆಲವ್ರ ಕೈ ಸಣ್ಣ ಇರುತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ. ನೋಡಿಕೊಂಡು ಬ್ಲೌಸ್ ಅಳತೆ ಏನಿರುತ್ತೋ ಅದು ಮಾಡ್ಕೊಳ್ಬೇಕು. ನಾನಿಲ್ಲಿ 8.5ಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ಇದು ಸ್ವಲ್ಪ ಬಟ್ಟೆ ಪಾಲಿಸ್ಟರ್ ಇರೋದ್ರಿಂದ ಮಾರ್ಕ್ ಅಷ್ಟೊಂದು ಕಾಣಿಸಲ್ಲ ಹಾಕಿದ್ರೆ. ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಇದೇ ಥರ ತೆಗಿಬೇಕು. ಆಗ ನಿಮಗೇನು ನೆರಿಗೇನು ಬರಲ್ಲ, ಸುಕ್ಕು ಥರ ಏನು ಕಾಣಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಲ್ಲಿ ಈ ಥರ ತೆಗೆದ್ರೆ ಉದ್ದ ತೋಳಿದ್ದಾಗ ಆವಾಗ ತೋಳದು ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ರಿಂಕಲ್ಸ್ದು ಆ ಥರ ಏನು ಬರಲ್ಲ, ಲೂಸ್ ಥರ ಬರುತ್ತಲ್ಲ ಆ ಥರ ಏನು ಬರಲ್ಲ. ನೋಡಿ ಈಗ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದುಬಿಡಬೇಕು. ನೋಡಿ ಇಲ್ಲೊಂದು ಕಚ್ಚು ಹಾಕ್ಕೊಳ್ಳಿ. ನೋಡಿ ಇಲ್ಲೊಂದು ಕಚ್ಚು ಹಾಕ್ಕೊಳ್ಳಿ, ನಾವೆಲ್ಲಿ ಮಾರ್ಕ್ ಮಾಡಿರ್ತೀವಿ ಹಂಗೆ. ನೋಡಿ 2 ಲೇಯರ್ ತೆಗೆದು ನೋಡಿ ಈ ಥರ ಫ್ರಂಟ್ ಶೇಪ್ ತೆಗಿಬೇಕು. ಅದು ಫ್ರಂಟಿಗೆ ಬರಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಇಲ್ಲೊಂದು ಕಚ್ಚು ಹಾಕ್ಕೊಳ್ಳಿ. ನೋಡಿ ರೆಡಿ ಆಯಿತು. ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ